ಸೈಟಿಗೆ ಹೋಗೋದು ವಿಶ್ವಕರ್ಮ ದಿನ ಅಂತ. ನೋಡಿ ನಮ್ಮ ಫ್ರೆಂಡ್ ಕೊಟ್ಟು ಸಲಹೆಯಿಂದ ಒಂದು ಅವ್ನು ನೋಡಿದ್ರೆ ಅಳ್ತಾಳೆ ಸರ್ ಅವಳು. ಊಟ ಮಾಡಿ ಇವಾಗ ಪಿ ಜಿಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಅಥವಾ ಒಂದು. ಹಾಂ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ದೆ. ಆದರೆ ನಿನ್ನೆ ರಾತ್ರಿ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡಿರಲಿಲ್ಲ. ಸೊ ಇವಾಗ ಹಾಗೆ ಸ್ನಾನ ಮಾಡೋ ಬದಲು ಎಣ್ಣೆ ಹಾಕ್ಕೊಂಡು ಮಾಡೋಣ ಅಂತ ಹಾಕ್ಕೊಂಡೆ. ನಿನ್ನೆ ರಾತ್ರಿಯೇ ನಾನೆಲ್ಲ ಬಟ್ಟೆ ಎಲ್ಲ ಎತ್ತಿಟ್ಕೊಬಿಟ್ಟಿದ್ದೆ. ಸೀರೆ ಆಗಿರ್ಬೋದು, ಅದಕ್ಕೆ ಬೇಕಿರೋ ಸೆಟ್ಟೆಲ್ಲ ಎತ್ತಿಟ್ಕೊಂಡಿದ್ದೆ. ಸ್ನಾನ ಆದಮೇಲೆ ರೆಡಿ ಆಗಿಬಿಟ್ಟಿದ್ದೀನಿ. ರೆಡಿ ಆಗಿಬಿಟ್ಟಿನ ಆಫೀಸಿಗೆ ಹೋಗಬೇಕು, ಅಂದರೆ ಸೈಟಿಗೆ ಹೋಗಬೇಕು. ಇದೆ ಇದೆ ಬೆಳಗ್ಗೆ ತಿಂಡಿಗೆ ಭಾತ್ ಮಾಡಿದ್ದಾರೆ. ಇದು ಮಧ್ಯಾಹ್ನಕ್ಕೆ. ಬೆಳಗ್ಗೆಗಾದರೆ ಕಡಲೆಕಾಯಿದು ಸಾಂಬಾರು ಮಾಡಿದ್ದಾರೆ, ಅದಕ್ಕೆ ಚಪಾತಿ ಮಾಡಿದ್ದಾರೆ. ಚಪಾತಿ ಇನ್ನು ಬರೀ ತಲೆ ಬಾಚ್ಕೊಂಡು ಬೊಟ್ಟಿಕೊಳ್ಳೋದಷ್ಟೇ ಬಾಕಿ ಇತ್ತು. ಸೊ ಅದಕ್ಕಿಂತ ಮುಂಚೆ ತಿನ್ಕೊಬಿಡೋಣ, ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮೊದಲು ತಿನ್ನೋಕೆ ಬಂದ್ವಿ. ಇವಾಗ ತಿನ್ಕೊಂಡು ರೆಡಿ ಆಗಬೇಕು. ಮೊದಲು ಇವತ್ತು ಯಾವ ಪೂಜೆಗೆ ಹೋಗ್ತಿದ್ದೀನಪ್ಪ ಅಂದರೆ ವಿಶ್ವಕರ್ಮ. ಸ್ವಲ್ಪ ಜನ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಆ ವಿಶ್ವಕರ್ಮ ಅಂತ ಹೇಳಿದ್ರೆ ಅವರೊಬ್ಬರು ಆರ್ಕಿಟೆಕ್ಟ್. ಇವಾಗ ಕೈಲಾಸದಲ್ಲಿ ಇರುವಂತಹ, ಇವಾಗ ದೇವರುಗಳಿಗೆ ಬೇಕಿರುವಂತಹ ಎಲ್ಲ ವೆಹಿಕಲ್ಸ್ ಇರುತ್ತಲ್ವ, ರಥಗಳಾಗಿರ್ಬೋದು, ಕೈಲಾಸ ಪರ್ವತ, ಈ ಥರ ಅಂದರೆ ಇದೆಲ್ಲನೂ ಕೂಡ ಕೈಲಾಸದಲ್ಲಿರುವಂಥದ್ದು ಎಲ್ಲನೂ ಕೂಡ ಈ ಆರ್ಕಿಟೆಕ್ಟ್ ಒಬ್ಬರು ಮಾಡಿರ್ತಾರೆ. ಆ ಆರ್ಕಿಟೆಕ್ಟೇ ವಿಶ್ವಕರ್ಮ ಆಗಿರ್ತಾರೆ. ಅವರೇ ದೇವ್ರು. ಇವಾಗ ಆರ್ಕಿಟೆಕ್ಟಿಗೆ ದೇವ್ರು ಬಂದು ವಿಶ್ವಕರ್ಮ ಆಗಿರ್ತಾರೆ. ಅವ್ರ ಪೂಜೆಗೆ ನಾವಿವತ್ತು ಹೋಗ್ತಾ ಇರೋದು. ಓಕೆನಾ? ಊರಮ್ಮು ನಾನು ಒಂದ್ಸರಿ ಕೂಡ ವಿಡಿಯೋ ಮಾಡಿದ್ದೆ ಇದೇ ಥರ ಸೈಟಿಗೆ ಹೋಗೋದು ವಿಶ್ವಕರ್ಮ ದಿನ ಅಂತ. ಇವಾಗ ನಾನು ಫ್ರೆಂಡ್ ಇಬ್ಬರು ರೆಡಿ ಆಗಿಬಿಟ್ಟು ಸೈಟಿಗೆ ಹೋಗ್ತಾ ಇದ್ದೀವಿ. ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, 10:00 ಅಂತ ಹೇಳಿದ್ದಾರೆ. ಇವಾಗಿನ 10:20 ಹೋದ್ಮೇಲೆ ನೆಕ್ಸ್ಟು ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ. ज्ञान विकास दिया ओम जय श्री विश्वकर्मा ऋषि अंगीरा ने ಇವಾಗ ಒಂದು ಸೈಟಲ್ಲಿ ಪೂಜೆ ಮುಗೀತು, ಇನ್ನೊಂದು ಸೈಟಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಸೈಟು. ಸೊ ಅಲ್ಲೊಂದು ಪೂಜೆ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಪಿ ಜಿಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ ನಾವು ಓದಬೇಕಾದ್ರೆ ಹಿಂದಿ ಇಷ್ಟೊಂದೆಲ್ಲ ಯೂಸ್ ಆಗುತ್ತೆ ಮುಂದೆ ಅಂತ. 99% ಸಿವಿಲ್ ಅವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ 99% ಆಫ್ ಕನ್ಸ್ಟ್ರಕ್ಷನ್ ಬಂದು ಹಿಂದಿಯವ್ರಿಗೆ ಕೊಡ್ತಾರೆ, ಹಿಂದಿಯವರೇ ಮಾಡ್ತಾರೆ. ಈಗ ನೀವು ಆಲ್ರೆಡಿ ನೋಡಿರ್ಬೋದು, ಎಲ್ಲ ಮಂತ್ರಗಳು, ಘೋಷಗಳು, ಎಲ್ಲ ಭೋಜ್ಪುರಿ ಸಾಂಗ್ಗಳು ಎಲ್ಲ ಕೂಡ ಹಿಂದಿಲೇ ಇರುತ್ತೆ. ನಿಮಗೆ ಕಲಿಯೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರು ನೀವು ಹಿಂದಿ ಕಲೀಲೇಬೇಕಾಗುತ್ತೆ, ಮಾತಾಡಲೇಬೇಕಾಗುತ್ತೆ. ನೀವೆಲ್ಲ ಹಾಗೆ ಬಂದಿರೋದು. ಇವರೆಲ್ಲ ನಮ್ಮ ಜೂನಿಯರ್ಸು. ಅವರೆಲ್ಲರೂ ಕೂಡ ಫಾರ್ಮಲ್ಸ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಪೂಜೆ ಮಧ್ಯದಲ್ಲಿ ನಾವು ಸಪ್ರೇಟಾಗಿ ಕೂತ್ಕೊಂಡು ಬೇರೆ ಕಡೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬರೀ ಆ ಸೈಟಿಂದ ಈ ಸೈಟ್ಗೆ, ಈ ಸೈಟಿಂದ ಆ ಸೈಟಿಗೆ ಅಲಿತಾ ಇದ್ದೀವಿ ಸೀರೆ ಉಟ್ಕೊಂಡು ಅಷ್ಟೇ. ಇನ್ನು ಊಟ ಮಾಡಬೇಕಷ್ಟೆ. ಇನ್ನು ಊಟ ಮಾಡಿ ಹೋಗೋದು ಪಿ ಜಿಲಿ ಪಾಚ್ಕೊಳ್ಳೋದು ಅಷ್ಟೇ.
ಇದು ಕಚೋರಿ ಥರ ಏನೋ ಮಾಡಿದ್ದಾರೆ. ಮೊದಲನೇದು ಗೊತ್ತಲ್ಲ ಪಾನಿಪುರಿನೇ, ನೆಕ್ಸ್ಟ್ ಕಚೋರಿ ಥರ ಏನೋ ಮಾಡಿದ್ದಾರೆ. ಮತ್ತು ಇದೇನು ವಡೆಗೆ ಮೊಸರು ಹಾಕಿ ನೆಕ್ಸ್ಟ್ ಸ್ವಲ್ಪ ಖಾರ ಉದುರಿಸಿ ಕೊಡ್ತಾರೆ. ಬಟ್ ಇದೇನು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ನಾವು ಟ್ರೈ ಮಾಡಲಿಲ್ಲ ಕೂಡ. ಇಲ್ಲಿ ಎಲ್ಲ ಬರೀ ನಾರ್ತ್ ಸ್ಟೈಲೇ ಮಾಡಿದ್ದಾರೆ, ಒಂದು ಸೌತ್ ಸೈಡ್ ಥರದ್ದು ಯಾವುದೂ ಮಾಡೇ ಇಲ್ಲ. ಸೊ ನಮ್ಗೆ ಯಾವುದು ಅಷ್ಟು ಇಷ್ಟ ಬರಲ್ಲ. ನೀವೇನು ಮಾಡ್ತಾ ಇದ್ದೀರಮ್ಮ? ಹೌದಾ, ನೀವೇನು ಫುಡ್ ಮಾಡ್ಕೊಬಂದಿಲ್ವಾ? ನೆಕ್ಸ್ಟು ಈ ಸೈಡ್ ಬಂದರೆ ಸಲಾಡ್ ಇಟ್ಟಿದ್ದಾರೆ, ಹಪ್ಪಳ ಇಟ್ಟಿದ್ದಾರೆ, ಸೌತೆಕಾಯಿ, ಟೊಮೊಟೊ, ಕ್ಯಾರೆಟು, ಉಪ್ಪಿನಕಾಯಿ ಇದನ್ನೆಲ್ಲ ಇಟ್ಟಿದ್ರು. ಆಮೇಲೆ ಜೊತೆಗೆ ತುಪ್ಪ ಇಟ್ಟಿದ್ದಾರೆ, ಮತ್ತು ಬೆಂಡೆಕಾಯಿ ಮತ್ತು ಆಲೂಗೆಡ್ಡೆಯಿಂದ ಸೇರಿ ಒಂದು ಪಲ್ಯ ಥರ ಮಾಡಿದ್ದಾರೆ. ಇದು ಗೊತ್ತಲ್ಲ ಪನ್ನೀರ್ದು ಮಸಾಲ ಫ್ರೈ ಥರ ಮಾಡ್ತಾರಲ್ಲ ಅದು, ಮತ್ತು ಪೂರಿ, ಚಪಾತಿ ಅದಿಟ್ಟಿದ್ದಾರೆ, ಮತ್ತು ಬಾತು, ಶಾವಿಗೆ ಥರ. ಆಮೇಲೆ ಈ ಬೂಂದಿ ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡಿ ಸ್ವೀಟಾಗಿ ಏನೋ ಮಾಡಿದ್ದಾರೆ. ಇದನ್ನು ಬಾತ್ ಜೊತೆ ಕೊಡ್ತಿದ್ದಾರೆ, ಅದೇನು ಕಾಂಬಿನೇಷನು ಏನೋ. ಇದು ಜಾಮೂನು ಮತ್ತು ವೆನಿಲಾ ಐಸ್ ಕ್ರೀಮು. ಇನ್ನೊಂದು ಬೇಕಾ? ಹೇಗಿದೆ ಸಿಂಧು? ಒಂದ್ಸಲ ಸಿಹಿ ಕೈ ಚಂದ್ರು ಥರ ಹೇಳು. ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾನೇ ಫುಡ್ಡು ಚೆನ್ನಾಗಿರುತ್ತೆ, ನಾರ್ತ್ ಇಂಡಿಯಾ ಫುಡ್ ಚೆನ್ನಾಗಿರಲ್ಲ. ಏನೋ ಪರವಾಗಿಲ್ಲ, ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು. ತಿಂತೀಯೋ ಬಿಡ್ತೀಯೋ, ಪ್ಲೇಟಲ್ಲಿ ಎಲ್ಲ ಇರಬೇಕು, ಗೊತ್ತಾಯ್ತಾ? ಓಕೆ. ಹಾಂ, ಕ್ಯಾರೆಟ್ ಹಾಕು, ಉಪ್ಪಿನಕಾಯಿ ಬಿಡಪ್ಪ. ಸಿಂಧು ತಿಂತೀಯೋ ಬಿಡ್ತೀಯೋ ಎಲ್ಲ ಸೈಡ್ಗೆ ಹಾಕ್ತೀನಿ ನೀನು. ನೀನು ಬಂದಿಲ್ಲ ಅಂದ್ರೆ ನಿನ್ನ ಕೈಗಳು ಮುದ್ದಾಗಿ ಬಿಡ್ತೀನಿ. ಹಿಡ್ಕೊಳ್ಳಪ್ಪ. ಅಯ್ಯೋ ರಮ್ಮು ಒಬ್ಬ ಒಣ್ಣಕ್ಕಾಯ್ತು ಒಂದು ಅನ್ಸುತ್ತೆ. ಇದನ್ನ ಮಾತ್ರ ಹಾಕ್ಸ್ಕೋಬೇಡ, ಬೆಂಡೆಕಾಯಿ ಏನು ಚೆನ್ನಾಗಿರಲ್ಲ ಅನ್ಸುತ್ತೆ. ಇಲ್ಲಿ ಎಲ್ಲ ಹೋದ ಸರಿ ಇದ್ದಿದ್ದೇ ಇದ್ದಾವೆ. ಇದು ನೋಡಿ ಪನ್ನೀರು. ಪೂರಿ ಎರಡು ಒಂದೇನಾ? ಆಮೇಲೆ ಹಾಕ್ಸ್ಕೊಳಲ್ಲ, ಒಟ್ಟಿಗೆ ಹಾಕ್ಸ್ಕೋಬೇಕಾ? ಅದೊಂದು ಇದನ್ನು ಥೋಡಾ ಸಾ ನಾನು ಸ್ವಲ್ಪ ಜಾಗ ಮಾಡು, ನಮಗೆ ಎಂದ್ರೆ ಜಾಗ ಮಾಡು. ಇದು ಬೂಂದಿ. ನೀನು ಇಡು ಇಡು ಎಲ್ಲ ಒಂದು ಕಡೆ ಇಡು, ಸಾಕು ಬಿಡು ನಿಂಗೆ. ನಮಗೆ ಕೊಟ್ಟಂಗೆ ಲೇಬರ್ಸ್ ಇರ್ತಾರಲ್ವ, ಅಲ್ಲಿ ನಮಗೆ ಕಾರ್ಪೆಂಟರ್ಸ್ ಆಗಿರ್ಬೋದು, ಅಲ್ಲೆಲ್ಲ ಲೇಬರ್ಸ್, ಮೇಸನ್ಸ್ ಎಲ್ಲ ಇರ್ತಾರಲ್ವ, ಅವ್ರ ಹೆಂಡತಿರು ಎಲ್ರಿಗೂ ಕೂಡ ಅವ್ರಿಗೂ ಕೂಡ ಊಟ ಇರುತ್ತೆ. ಬಟ್ ಸಪ್ರೇಟ್ ನಮ್ಗೆ ಇಲ್ಲಿ ಊಟ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಇನ್ನೊಂದು ಸೈಡಲ್ಲಿ ಕೊಡ್ತಾ ಇರ್ತಾರೆ. ಅವಾಗಲೇ ತೋರಿಸಿದ್ಮೇಲೆ ಆ ಕಡೆ ಕೊಡ್ತಾರೆ. ನಿಜವಾಗ್ಲೂ ನೀನು ಹೇಳ್ದಂಗೆ ನಮ್ದೆಲ್ಲ ಊಟ ಹಂಗೆ ಇರುತ್ತೆ. ನಾರ್ತ್ ಸೈಡ್ದಾಗ ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಇವ್ರದ್ದೆಲ್ಲ ಹಿಂಗೆ ಅನ್ಸುತ್ತೆ, ಕಾಲಲ್ಲಿ ಕಲಕೊಂಡು ತಿನ್ಬೇಕು ಅನ್ಸುತ್ತೆ. ಪೂರಿ ಎಷ್ಟು ದಪ್ಪ ಹೋಗ್ತಿಲ್ಲ. ಇದು ಪೂರಿನಾ? ಅದು ಪೂರಿ, ಇದು ಚಪಾತಿ.
कुछ बोलिए सर। फोटो बोलना क्या है? फोटो सिंधु आज अच्छा है, पूछना कौन ड्रेस अच्छा है, वो ऐड कर देगा छोड़ो। सिंधु ड्रेस अच्छा है। और बोले आप खाना खाइए। खाना कैसा है? अच्छा है? नहीं सर इतना नहीं अच्छा नहीं है, अच्छा नहीं है। नहीं है ಸರ್ ಇतना अच्छा नहीं है. ನೋಡಿ ನಮ್ಮ ಫ್ರೆಂಡ್ ಕೊಟ್ಟು ಸಲಹೆಯಿಂದ ಒಂದು ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಜಾಮೂನ್ ಹಾಕ್ಸ್ಕೊಂಡು ಅದಕ್ಕೆ ಫಸ್ಟ್ ಐಸ್ ಕ್ರೀಮ್ ಹಾಕ್ಸ್ಕೊಂಡು ಅದಕ್ಕೆ ಜಾಮೂನ್ ಹಾಕ್ಸ್ಕೊಂಡ್ವಿ. ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಅದನ್ನು ನನ್ನ ಫ್ರೆಂಡ್ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಹೋಗುಂಡ ಮಾಡಿ ಇದು ಅಗ್ನಿಕುಂಡ ಮಾಡಿದ್ರು. ಇದೆಲ್ಲ ಮುಗಿದಿದ್ದು ಇವಾಗ. ಇದೆ ನೋಡಿ ವಿಶ್ವಕರ್ಮ. ಅವ್ನು ನೋಡಿದ್ರೆ ಅಳ್ತಾಳೆ ಸರ್ ಅವಳು. ಊಟ ಮಾಡಿ ಸರ್, ಊಟ ವಿಡಿಯೋಗಿಂತ ಚೆನ್ನಾಗಿ ಹೊರಗಡೆ ಚೆನ್ನಾಗಿ ಕಾಣಿಸುತ್ತಲ್ಲ. घूमना पड़ता है, एक जगह नहीं ठहरना, इधर उधर घूम लिया ना तो बैठ जाए। ಅಷ್ಟು ಫೋಟೋ ಫ್ಯಾಮಿಲಿ ಅಂತ ಕೊಟ್ಟು ಇಲ್ಲ ಫ್ಯಾಮಿಲಿ ಅಲ್ಲ, ಸಿಂಧು ಕೊಡ್ತಾರೆ ಇವಾಗ. ಕಾಜು ಬರ್ಫಿ ಅನ್ಸುತ್ತಲ್ಲ, ಕಾಜು ಕಟ್ಲಿ, ಅದೇ ಅದೇ ಕಾಜು ಬರ್ಫಿ. ಎಲ್ಲಿ ಇಟ್ಕೊಂಡಿದ್ದಾರೆ ನೋಡು. ಎಲ್ಲ ಗಿಡದಲ್ಲಿ ಸರ್. ಪ್ರಸಾದ ವಿತರಣೆ ಸರ್ ಕಾರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಲ್ಲ ಸರ್. ಬಂದಿದ್ದಾ? ಮಾಡಿದ್ದೀವಿ. ಹಾ ಬಂದು ರಂಜಿತ್ के पास बोलेगा ನೋಡಿ ಕಾಂಕ್ರೀಟ್ ಎಲ್ಲ ಹೆಂಗೆ ಚೆಲ್ಲೋಗಿದೆ. ಅದು ಪಂಪ್ ಮಾಡಿರ್ತಾರೆ, ಪೈಪಿಂದು ಜಂಕ್ಷನ್ ಇರುತ್ತಲ್ಲ ಅಲ್ಲಿ ಹಿಂಗೆಲ್ಲ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಮುಗೀತು ಪೂಜೆ ಎಲ್ಲ. ಪಿ ಜಿಗೆ ಹೋಗ್ತಾ ಇದ್ದೀವಿ. ಏನಂದರೆ ಈ ಟೈಮಲ್ಲಿ ಯಾರನ್ನೂ ಕೇಳಿದೆ, ಯಾವ ಸೈಟ್ ಸೀನಿಯರ್ಸ್ನ ಯಾರನ್ನೂ ಕೇಳ್ದೇನೆ ಈ ಟೈಮಲ್ಲಿ ಪಿ ಜಿಗೆ ಆರಾಮಾಗಿ ಹೋಗ್ತಿರೋದು ಇದೇ ಮೊದಲು. ವರ್ಷದಲ್ಲಿ ಇದೊಂದು ಸರಿ ಮಾತ್ರ ಹೋಗ್ತೀವಿ ಈ ಥರ. ಏನಿಲ್ಲ, ಆ್ಯಕ್ಚುಲಿ ಹೋದ ಸರಿ ಎಲ್ಲ ಡಿ ಜೆ ಎಲ್ಲ ಇರ್ತಿತ್ತು. ಪೂಜೆ ಎಲ್ಲ ಆದಮೇಲೆ ಡಿ ಜೆ ಇರ್ತಿತ್ತು. ಸೊ ಡಿ ಜೆಲೆಲ್ಲ ಡ್ಯಾನ್ಸ್ ಮಾಡಿ ಆಮೇಲೆ ಹೋಗ್ತಿದ್ರು. ಅದೇ ಇವಾಗೇನು ಡಿ ಜೆ ಏನು ಮಾಡಲಿಲ್ಲ ಈ ಸೈಟಲ್ಲಿ. ಇಷ್ಟೇ ಇದ್ದಿದ್ದು. ಇನ್ನು ನೈಟಲ್ಲಿ ಎಲ್ರಿಗೂ ಏನು ಡ್ರಿಂಕ್ಸ್ದು ಪಾರ್ಟಿ ಇರುತ್ತೆ, ಲೇಬರ್ಸ್ಗೂ ಎಲ್ಲ ಇವ್ರಿಗೂ. ಸೊ ಎಲ್ಲರೂ ಡ್ರಿಂಕ್ಸ್ ತೊಗೊಂಡು ಮಲ್ಕೊಬಿಡ್ತಾರೆ. ಸೊ ಅದಕ್ಕೆ ನಾಳೆ ಕೂಡ ವರ್ಕ್ ನಡೆಯೋಲ್ಲ. ಇವತ್ತು ವರ್ಕ್ ನಡೆದಿರಲ್ಲ, ನಾಳೆ ಕೂಡ ವರ್ಕ್ ನಡೆಯೋಲ್ಲ. ವರ್ಷದಲ್ಲಿ 2 ದಿನ ಈ ಥರ ಆಗುತ್ತೆ. ಎಲ್ಲ ಸೈಟಲ್ಲಿ ಸಿವಿಲ್ ಫೀಲ್ಡ್ಗಳಲ್ಲಿ ಈ ಥರ ಆಗುತ್ತೆ. ಇಷ್ಟ ಇನ್ನೇನಿಲ್ಲ. ಇವಾಗ ಪಿ ಜಿಗೆ ಹೋಗಿ ಮಲ್ಕೊಳ್ಳೋದಷ್ಟೇ.